ಕೊಟ್ರ ಸ್ಟಾರ್ ಡ್ಯೂಟಿಲಿರೋವರೆಗೂ, ಇವ್ರು ನಮಗ್ ಕೊಟ್ರ ಸ್ಟಾರ್ ನಾವಿರೋವರೆಗೂ. Namo no smiling assassin. Don't mess with it. ಬಂದ. ನನ್ನ ಹೆಸರು ಗೌತಮ್. ಎಲ್ಲರೂ ಗೌತು ಗೌತು ಅಂತಾರೆ. ಆದರೆ ಆ ಗೌತು ಅನ್ನೋದೇ ನನ್ನ ಬದುಕಲ್ಲಿ ಒಂದು ದೊಡ್ಡ ತೂತಾಗೋಗಿದೆ. ನಾವಿರೋದು ದಾವಣಗೆರೆಯಲ್ಲಿ. ಇಷ್ಟು ದೊಡ್ಡ ಸ್ಮಾರ್ಟ್ ಸಿಟಿಲಿ ಜೀವನ ಅಂತ ಅಂತಾರಲ್ಲ, ಅದನ್ನೇ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ನಾನಿಷ್ಟನೋ ನನ್ನ ಹೆಸರು ಇಷ್ಟನೋ ಒಂದು ಗೊತ್ತಿಲ್ಲ. ಡೈಲಿ ಬೆಳಗ್ಗೆ ದೇವ್ರ ನಾಮಕ್ಕಿಂತ ಜಾಸ್ತಿ ನನ್ನ ಹೆಸರನ್ನೇ ಜಪ ಮಾಡ್ತಿರ್ತಾರೆ. ಕಷ್ಟ ಆಗೋದು. ಕೆಲಸ ಮಾಡಿದರೂ ಕಷ್ಟ, ಕೆಲಸ ಮಾಡಲಿಲ್ಲ ಅಂದ್ರೂ ಕಷ್ಟ. ಮಿಡಲ್ ಕ್ಲಾಸ್ ಲೈಫ್ ಒಂಥರ ಅಡ್ಜಸ್ಟ್ಮೆಂಟ್ ಶೀಟ್ ಆಗೋಗಿದೆ. ಮನೆ ರೇಷನ್, ಬೈಕ್ EMI, ಮನೆ ಕೊಡೋಕೆ ₹1 ಅದೂ ಇಲ್ಲ. ನಮ್ಮ ಕನಸು ಅನ್ನೋದು ಇದ್ರೂ ಇಲ್ದಂಗೆ ಆಗೋಗಿದೆ. ಒಂದೊಂದ್ಸತಿ ಜೀವನ ಅನ್ನೋದು ಬೇಡ ಅನಿಸುತ್ತೆ, ಆದರೂ ಬದುಕಬೇಕು. ಬನ್ನಿ ನೋಡೋಣ ನಮ್ಮ ಕತೆ ಹೆಂಗಿರುತ್ತೆ ಅಂತ. ಅಯ್ಯೋ ತಗಡೆ, ಸಾಂಗ್ ಹಾಕೊಂಡ್ ಕೆಲ್ಸ ಮಾಡೋದೇ ಆತಲ್ಲ, ಈಗ ಬೇರೆ ಕೆಲ್ಸ ಹುಡ್ಕೊಳಕಲ್ವಾ ನೀನೀಗ? ಓ ಬಾ ಮಗ. ಏನ್ ಮಗ? ಹಾ, ನೀನು ಮತ್ತೇನ್ ಮಗ, ಬಹಳ ದಿನ ಆದ್ಮೇಲೆ ಮನೆಗೆ ಬಂದ್ಬಿಟ್ಟಿದ್ಯಾ? ಅದು ಬಿಡು ಮಗ, ನೀನ್ ಕೆಲ್ಸ ಹುಡುಕ್ತಿದ್ದಲ್ಲ, ಏನಾಯ್ತು? ಇಲ್ಲ ಮಗ, ಇಲ್ಲೇ ಹುಡುಕ್ತೇನೆ. ಇನ್ನ ಸ್ವಲ್ಪ ದಿನ ಸಿಗುತ್ತೆ. ಅಲ್ಲ ಮಗ, ನೀನ್ ಇಲ್ಲೇ ಹುಡ್ಕೋದಕ್ಕಿಂತ ಒಂದ್ ಬೆಂಗಳೂರು ಹುಡುಕಿದ್ರೆ ಸಿಗುತ್ತಾ? ಬೆಂಗಳೂರಲ್ಲಿ ನಾನಾ? ಹೋಗಪ್ಪ, ನಿಂದೊಳ್ಳೆ. ನೀನು ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ಯಾ? ಬೆಂಗಳೂರು ಅಂದ್ರೆ ಯಾಕಂತೀರ? 300 ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಯಾವ್ದೋ ಕಂಪ್ನಿ ಸೇರಿ ಯಾವನ್ ಕೈ ಕೇಳೋದು ಕೆಲಸ ಮಾಡಿ ಅವ್ನ್ ಕೂಡ 20,000ಕ್ಕೆ ಅಲ್ಲಿ ಜೀವನ ಮಾಡ್ಬೇಕಾ? ಜೀವನ ತುಂಬಾ ಕಷ್ಟ ಮಗ ಬೆಂಗಳೂರಲ್ಲಿ. ನೀನ್ ಹೇಳಿದ ಕರೆಕ್ಟೇ ಮಾಡು. ದುಡಿದ್ರೆ ಇಲ್ಲೇ 10,000 ದುಡಿದು ನೆಮ್ಮದಿ ಆಗಿರ್ಬೋದು. ಓಕೆ ಮಗ, ನೀನ್ ನೋಡ್ಕ, ನಾನು ಹೋಗ್ಬರ್ತೀನಿ. ಸರಿ ಮಗ, ಸಿಗರೇಟ್ ನಾನು ಹೊಡಿತೀನಾ? ಎಲ್ಲ ಟೆನ್ಷನ್ ಇದ್ದಾಗ ಹೊಡಿತಾರಂತ ಕೊಟ್ಟಪ್ಪ. ಟೆನ್ಷನ್ ಆಗಿದ್ರೆ ನೀನ್ ಕಾಮಿಡಿನ ಸಾಕ ಅದಕ್ಕೆ ಕೊಟ್ಟಪ್ಪ ಬಿಡಿ. ಒಂದ್ ಕೆಲಸ ಹುಡ್ಕಪ್ಪ. ಅದೇ ಮಗ, ಬಗ್ಗೆ ಅಂತ ಇದೆಯಲ್ಲ, ಅದನ್ನ ಮಾಡು. ಯಾವ ಬಗ್ಗಿನೋ? ಮನೆಗೆ ಹೋಗಿ ಕೊಡ್ತಾರಲ್ಲ. ಏನ್ ಕೊಡ್ತಾರೆ? ಊಟ ಮಗ, ಊಟ. ಅದು ಬಗ್ಗಿ ಅಲ್ಲ ಕಾಣೋ, ಬಗ್ಗಿ. ನಾನು ಇಷ್ಟ ದಿನ ಅದೇ ಹೇಳ್ಕೊಂಡು ಓಡಾಡ್ತಿದ್ದೆ ಮಗ, ಬಗ್ಗಿ ಅಂತ ಎಲ್ಲರ ಹತ್ರನು. ಏನ್ ಮಗ, ಯಾವಾಗಿಂದ ಜಾಯ್ನ್ ಆಗಿದೆ? ಒಂದ್ ವಾರ ಆಯ್ತು ಜಾಯ್ನ್ ಆಗಿ. ಇವಾಗ ಚೆನ್ನಾಗಿ ವರ್ಕೌಟ್ ಆಗ್ತಿರ್ಬೇಕಲ್ವಾ? ಆರ್ಡರ್ಸ್ ಎಲ್ಲ ಚೆನ್ನಾಗೇ ಬೀಳ್ತಾ ಇದಾವೆ. ನೀನೇನ್ ಮಾಡ್ತಿದ್ಯಾ ಫೋನಲ್ಲಿ? ಏನಿಲ್ಲ, ಈ ಆರ್ಡರ್ ಬೀಳೋವರೆಗೂ ಇನ್ವೆಸ್ಟ್ ಮಾಡೋದು ಹಿಂಗೆ ನೋಡ್ತಾ ಇದ್ದೆ ಅಷ್ಟೇ. ಇನ್ವೆಸ್ಟ್ ಮಾಡೋದ ಅಂದ್ರೆ? ಅದೇ ಮಗ, ಬೆಟ್ಟಿಂಗು ಅವೆಲ್ಲ ಇರ್ತಲ್ಲ.
ಓ ಹಂಗಾರೆ ದುಡ್ಡು ಬರುತ್ತಾ ಅದರಲ್ಲಿ? ಹಾ ಬರುತ್ತೆ, ನನಗೆ ಹೇಳ್ಕೊಡ, ನಾನು ಮಾಡ್ತೀನಿ. ಹೇಳ್ಕೊಡ್ತೀನಿ ತಗ ಅದಕ್ಕೆ. ಚೆನ್ನಾಗ್ ಬರುತ್ತೆ. ಮಗ ಆರ್ಡರ್ ಹೊಡಿತಿದ್ಯಾ? ಹಾ ಆರ್ಡರ್ ಕೊಡ್ತಿದ್ದ. ಹೌದು, ಅವತ್ತು ಅಮೌಂಟ್ ಇಂದ ಹೇಳ್ಕೊಟ್ಟಿದ್ಯಲ್ಲ, ಹಾ ಅದು ಅಮೌಂಟ್ ಬರ್ತಾಯ್ತಾ ನಿಂಗೆ? ಬರ್ತೈತೆ ನನಗೆ. ಸರಿ ಮಗ ಆರ್ಡರ್ ಬಿಡ್ತೈತೆ, ನಾನು ಹೋಗ್ತೀನಿ ತಗ. ಏ ಒಂದ್ ನಿಮಿಷ ಕೇಳ ಇಲ್ಲಿ. ಓಯ್ ಕರೆಕ್ಟ್ ಅಲ್ವಾ ಗುರು? ನಮಗೆ ಯಾವಾಗ ಕಷ್ಟ ಬರುತ್ತೋ, ಯಾವಾಗ ಏನಾಗುತ್ತೋ ಒಂದು ಗೊತ್ತಾಗಲ್ಲ. ಆದರೆ ಆ ಕಷ್ಟಕ್ಕಂತ ಹೆಲ್ಪ್ ಮಾಡೋಕ್ಕೆ ಒಬ್ಬ ಫ್ರೆಂಡ್ ಅಂತ ಬಂದೇ ಬರ್ತಾನೆ. ಏ ಮಗ ಇಲ್ಲೇ ಇದೆಯಾ? ನಿಮ್ಮನ್ನ ಹತ್ರನೇ ಹೊಂಟಿದ್ದೆ ಕಣ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಇಲ್ಲೇ ಹಂಗೆ ಬಂದಿದ್ದೆ. ಮಗ ಅದೇ ಫೋನ್ ಮಾಡಿದ್ನಲ್ಲ ಅಮೌಂಟ್ ಇಂದು. ಎಷ್ಟ್ ಬೇಕಿತ್ತು ಮಗ? 50,000. ಮಗ ಅಷ್ಟೊಂದೆಲ್ಲ ಆಗಲ್ಲ, ಒಂದ್ 10,000 ಅಂದ್ರೆ ಅರೇಂಜ್ ಮಾಡ್ಬೋದು. 10,000? 50,000 ಬೇಕೇ ಬೇಕು. ನೋಡಿ ಯಾರ ಹತ್ರ ಇರೋ ಒಂದ್ ನಿಮಿಷ ಹಂಗೆ ಫೋನ್ ಮಾಡಿ ಕೇಳ್ತೀನಿ ಯಾರಿಗಾದ್ರೂ. ಕೇಳ್ ಕರ್ಕೊಂಬರ್ತೀನಿ ಮಗ. ಇಲ್ಲೇ ಪಾರ್ಕ್ ಅಲ್ಲಿ ಇದಾರಂತೆ, ಬಾ ನೀನೇ ಡೈರೆಕ್ಟ್ ಆಗಿ ಮಾತಾಡ್ಬಿಡು. ಹೌದಾ? ಹೋಗೋಣ. ಏನ್ ಮಗ ಇಷ್ಟೊಂದು ದುಡ್ಡು ಇವಾಗ ಸಡನ್ ಆಗಿ? ಪರ್ಸನಲ್ ಪ್ರಾಬ್ಲಮ್, ಸಡನ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರ್ತಾವೆ ಲೈಫಲ್ಲಿ. ಅದಕ್ಕೆ ಸ್ವಿಗ್ಗಿ ಹೊಡ್ಕೊಂಡು ಆರಾಮಾಗೆ ಇದೆಯಲ್ಲ, ಅಲ್ಲೇನಾಯ್ತು? ಇಲ್ಲ, ನೀನು ಅಮೌಂಟ್ ಇಸ್ಕೊಡ್ಸು, ಆಮೇಲೆಲ್ಲ ಹೇಳ್ತೀನಿ ನಿನಗೆ. ಅಲ್ಲ, ಏನಾರ ಒಂದು ರೀಸನ್ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನೀನ್ ಕರೆಕ್ಟ್ ಆಗಿರೋ ರೀಸನ್ ಹೇಳಿದ್ರೆ ಅವ್ರು ದುಡ್ಡು ಕೊಡ್ತಾರೆ, ಇಲ್ಲಾಂದ್ರೆ ಹೆಂಗೆ? ಅಮೌಂಟ್ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲಪ್ಪ. ಮಂತ್ಲಿ ತಕೊಂಡು ಹೋಗ್ತೀನಿ. ಅಲ್ಲ, ಮಂತ್ಲಿ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಏನ್ ಅವ್ರಿಗೆ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ ರೀಸನ್ ಏನಕ್ಕೆ ಅಂತ. ಇಲ್ಲ ಅಣ್ಣ, ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಹೇಳು.
ನಿನಗೆ ಗೊತ್ತಿರೋರೆ ಅಂತೀಯಲ್ಲ ಮತ್ತೇನು ಗೊತ್ತಿರೋರೆ ಬಟ್ ರೀಸನ್ ಕೇಳ್ತಾರ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತ ಹೇಳಿ ಮಗ. ಸರಿ ಆಯ್ತು ಹೇಳ್ತೀನಿ. ಮಗ ಇಲ್ಲೇ ಇದಾರ ಬಾ ಇವ್ರೆ. ನಮಸ್ತೆ. ನಮಸ್ತೆ. ಮಗ ಅಮೌಂಟ್ ಹೇಳಿದ್ನಲ್ಲ ಇವ್ರೆ. ಎಷ್ಟ್ ಬೇಕಿತ್ತಪ್ಪ? 50,000 ಬೇಕಿತ್ತಲ್ಲ ಅಮೌಂಟ್. 50,000. ಮತ್ತೆ ಅಡ್ಡಾಡಕ್ಕೆ ಅಂತ ನಿಂದಿಯಾ? ಅಡ ಇಡಕ್ಕೇನು ತಂದಿಲ್ಲ. ಅಡ್ಡಾಡಕ್ಕೇನು ತಂದೆ ಇಲ್ಲ ಅಂತಾನೆ ಅವ್ನಿಗೆ ಹೆಂಗ್ ಯಾವ ನಂಬಿಕೆನ ದುಡ್ಡು ಕೊಡೋದು ನಿನಗೆ? ಮಗ ಬೈಕ್ ಇದೆ ಅಲ್ಲ ಇಡು, ಏನೂ ಆಗಲ್ಲ. ಬೈಕ್ ಕೆಲ್ಸಕ್ಕೆ ಡೈಲಿ ಅದ್ರಲ್ಲೇ ಕೆಲ್ಸಕ್ಕೆ ಹೋಗೋದು. ಬೈಕ್ ಬೇಕಣ್ಣ, ಬೈಕ್ ಇಡಕ್ ಆಗಲ್ಲ. ಬೈಕ್ ಕೆಲಸ ಮಾಡು, ಡಾಕ್ಯುಮೆಂಟ್ಸ್ ಇಡು. ಇಲ್ಲಿದ್ರೆ 3 ತಿಂಗಳು ಹೊಸ ಗಾಡಿ ಡಾಕ್ಯುಮೆಂಟ್ಸ್ ಇಸ್ಕೊಂಡ್ ಇಡ್ಕ, 4-5 ತಿಂಗಳು ಬಿಟ್ಟು ಬಿಡಿಸ್ಕೊಂಡು ಹೋಗ್ತಾನೆ. ಹಂಗ್ ಬೇಕಾದ್ರೆ ಮಾಡ್ತೀನಿ ನಾನು. ಡಾಕ್ಯುಮೆಂಟ್ಸ್ ಇದೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ. ಆಯ್ತು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡು. ಮತ್ತೆ ಕ್ಯಾಶ್ ಬೇಕಾ ಚೆಕ್ಕೆ ಬೇಕಾ? ಅರ್ಜೆಂಟ್ ಕ್ಯಾಶ್ ಇತ್ತಣ್ಣ, ಕ್ಯಾಶ್ ಬೇಕಿತ್ತು. ಕ್ಯಾಶ್ ಕೊಟ್ಟಿದ್ರೆ ಚೆನ್ನಾಗಿದೆ. ಕ್ಯಾಶ್ ಅಂದ್ರೆ ಇನ್ನೂ 2 ದಿವಸ ಲೇಟ್ ಆಗುತ್ತೆ. ಚೆಕ್ಕಾದ್ರೆ ಈಗ ಕೊಡ್ತೀನಿ. ಸರಿ ಅಣ್ಣ, ಚೆಕ್ ಇತ್ತು. ಸರಿ, ಚೆಕ್ ಮನೇಲಿ ಇದೆ, ತರ್ಸ್ಕೊಂತೀನಿ. 5 ನಿಮಿಷ. ಹಾ, ಏನಪ್ಪಿ ಆರಾಮ? ಊಟ ಆಯ್ತಾ? ಆಯ್ತು, ನಿಮ್ದು ಆರಾಮ? ಇವಾಗ ಹೋಗ್ಬೇಕು. ಸರಿ ನಾವು ಬರ್ತೀನಿ. ಬರ್ತೀನಿ. ನೋಡಪ್ಪ, ಚೆಕ್ ತಿಂಗಳ ಬಡ್ಡಿ ಕರೆಕ್ಟಾಗಿ ಬಂದ್ಬಿಡ್ಬೇಕು. ನಾನ್ ನಿನ್ ಪದೇ ಫೋನ್ ಮಾಡೋದೆಲ್ಲ ಆಗ್ಬಾರ್ದು. ಸರಿ. ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ, ಆಯ್ತಾ? ಸರಿ. ತಗ, ತುಂಬಾ ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗ್ಲೋ ಬಾ. ಏನ್ ಮಗ ಎಷ್ಟ್ ದಿವಸ ಇಲ್ದಿದ್ದು ಇವತ್ತು ವಾರ ಕರ್ಕೊಂಡ್ ಬಂದಿದ್ದೆ? ಬಾ ಮಗ, ಹೇಳ್ತೀನಿ. ಆಯ್ತು ಹೇಳಪ್ಪ, ಹೇಳಿ ಸರ್. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ಮಚ್ಚ, ಕೆಲಸ ಮಾಡೋದಾಗ್ದಲ್ಲಿ. ಅಂತ ದೊಡ್ಡ ತಪ್ಪು ನೀನೇನ್ ಮಾಡಿದ್ಯಾ? ನಿನ್ ಪಡಿ ನೀನ್ ಸ್ವಿಗ್ಗಿ ಮಾಡ್ಕೊಂತ ಕಷ್ಟಪಟ್ಟು ದುಡಿತಿದ್ಯಾ, ಅದ್ರಲ್ಲೇನ್ ತಪ್ಪು? ಇಲ್ಲ ಮಗ, ಫೈನಾನ್ಷಿಯಲಿ ತುಂಬಾ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೇ ಹೇಳೋಣ ಅಂತ ಕರ್ಕೊಂಬಂದೆ ನಿಮಗೆ. ಹೇಳಕ್ ಆಗಲ್ಲ. ಅಂತದೇನ್ ಮಾಡಕ್ ಹೋಗಿದ್ದೆ ಫೈನಾನ್ಷಿಯಲಿ ಲಾಸ್ ಆಗಂತದ್ದು? ನಿನಗೆ 80,000 ಸಾಲ? ಮಗ, ಅದು 80,000 ಸಾಲ ಮಾಡ್ಕೊಂಡು ವಾಚು ಇವೆಲ್ಲ ಶೂ ಬೇರೆ ಶೋಕಿ ಬೇಕಾ ನಿನಗೆ? ನೀನ್ ಮಾಡಿರೋ ಕೆಲ್ಸಕ್ಕೆ ಯಾವನ್ ಹೆಲ್ಪ್ ಮಾಡ್ತಾನೆ? ಮೆಟ್ತಾನೆ ಹೊಡಿತಾರೆ. ಇವಾಗಿನ ಕಾಲದಲ್ಲಿ ಯಾವ್ದಾರು ಒಂದು ಐಟಮ್ ತಗೊಂಡ್ರೆ ಅಥವಾ ಒಂದು ಕುಕ್ಕರ್ ತಗೊಂಡ್ರೆ ಅದ್ರ ಮೇಲೆ ಗ್ಯಾರಂಟಿ ಕೇಳ್ತಾರೆ. ನೀವು ಅದ್ ಹೆಂಗ ಸುಲಭವಾಗಿ ಒಂದು ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಮೇಲೆ ಹಂಗೆ ಹಾಕ್ಬಿಡ್ತೀರಾ, ಏನು ಹಿಂದೆ ಮುಂದೆ ನೋಡಲ್ಲ. ಇವಾಗ ನೀನ್ ಅಷ್ಟು ಅಮೌಂಟ್ ಕಳ್ಕೊಂಡಿದ್ಯಲ್ಲ, ಅದನ್ನೆಲ್ಲ ನಿಮ್ ಓನರ್ ಬಂದ್ ಕೊಡ್ತಾನ? ಇವಾಗ ಅಕಸ್ಮಾತ್ ನಾನು ಹೆಲ್ಪ್ ಮಾಡಲ್ಲ ಅಂದ್ರೆ ಏನ್ ಮಾಡ್ಕೊಂತೀಯ ನೀನು? ನಾಚಿಕೆ ಆಗ್ಬೇಕು ನಮಗೆ ಹಿಂಗ್ ಹೇಳೋದಕ್ಕೆ. ಅಲ್ಲ, ನೀವು ಮಾಡೋ ಕೆಲ್ಸ ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿಗೆಲ್ಲ ಯಾಕೆ ಅಷ್ಟು ಕಷ್ಟ ಕೊಡ್ತೀರಾ? ಇನ್ನೊಂದ್ಸಲ ನನ್ ಕಣ್ಮಂದ್ ಕಾಣ್ಕೊಬೇಡ.